ಶ್ರೀರಾಮಪುರ ಯುವಕರ ಬಳಗ ಹಾಗೂ ಏಡುಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸಪ್ಪ ಅವರ ವತಿಯಿಂದ ತಾಲೂಕಿನ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಅರ್ಥಪೂರ್ಣ ಸಾಮಾಜಿಕ ಕಾರ್ಯಕ್ರಮವನ್ನು ಶನಿವಾರ ಸಂಜೆ ಆಯೋಜಿಸಲಾಗಿತ್ತು. ಪ್ರಸ್ತುತ ತೀವ್ರ ಚಳಿಗಾಲದ ಹಿನ್ನೆಲೆಯಲ್ಲಿ ಗ್ರಾಮದ ಪ್ರತಿ ಮನೆಗೆ ಹೊದಿಕೆಗಳನ್ನು ವಿತರಿಸಲಾಯಿತು. ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ 100ಕ್ಕೂ ಹೆಚ್ಚು ಅಂಗವಿಕಲ ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸುವ ಮೂಲಕ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾದರು. ಈ ಮಾದರಿ ಸಮಾಜಮುಖಿ ಕಾರ್ಯವನ್ನು ಗ್ರಾಮದ ಯುವಕರ ಬಳಗ ಹಾಗೂ ಶ್ರೀನಿವಾಸಪ್ಪ ಅವರು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಏಡುಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸಪ್ಪ, ನಾನು ಬಡತನದಲ್ಲಿ ಬದುಕಿದವನು. ಅನೇಕ ಕಷ್ಟಗಳನ್ನು ಎದುರಿಸಿ ಶ್ರಮದ ಮೂಲಕ ಈ ಮಟ್ಟಕ್ಕೆ ಬಂದಿದ್ದೇನೆ. ಬಡ ಜನರ ನೋವು ನನಗೆ ಚೆನ್ನಾಗಿ ಗೊತ್ತಿದೆ. ಕಳೆದ 20 ವರ್ಷಗಳಿಂದ ನನ್ನ ಆದಾಯದ ಒಂದು ಭಾಗವನ್ನು ನಿರಂತರವಾಗಿ ಬಡವರ ನೆರವಿಗೆ ಬಳಸುತ್ತಿದ್ದೇನೆ. ವಿಶೇಷವಾಗಿ ಬಡ ಕುಟುಂಬದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ಉದ್ದೇಶದಿಂದ ನನ್ನ ಕೈಲಾದಷ್ಟು ಸಹಾಯ ನೀಡುತ್ತಿದ್ದೇನೆ. ಇಂದಿನ ಮಕ್ಕಳು ನಾಳಿನ ದೇಶದ ಭವಿಷ್ಯ. ಅವರಿಗೆ ಉತ್ತಮ ಶಿಕ್ಷಣ ನೀಡಿ ಉನ್ನತ ವ್ಯಕ್ತಿಗಳಾಗಿ ರೂಪಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆ ಎಂದರು. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಉತ್ತಮ ಜೀವನ ನಡೆಸುವ ಹಕ್ಕಿದೆ. ಸಂಕಷ್ಟಗಳ ನಡುವೆಯೂ ಖುಷಿಯನ್ನು ಅನೇಕರು ಮರೆತು ಬಿಡುತ್ತಾರೆ. ಅಂತಹ ಬದುಕಿನಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸಂತೋಷ ತರಲು ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತಿದ್ದೇನೆ. ನನ್ನ ಸಮಾಜ ಸೇವೆಯಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ. ಕೇವಲ ಸಾಮಾಜಿಕ ಕಳಕಳಿಯಿಂದಲೇ ಈ ಸೇವೆ ಎಂದರು. ಯುವಶಕ್ತಿ ಒಂದಾದರೆ ಸಮಾಜದಲ್ಲಿರುವ ಅನೇಕ ಪಿಡುಗುಗಳನ್ನು ನಿವಾರಿಸಬಹುದು. ಸಮಾಜ ಸುಧಾರಣೆಯಲ್ಲಿ ಯುವಕರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಸಮಾಜದ ಉದ್ಧಾರಕ್ಕೆ ಶ್ರಮಿಸಿದ ಮಹಾನ್ ವ್ಯಕ್ತಿಗಳನ್ನು ಆದರ್ಶವಾಗಿ ತೆಗೆದುಕೊಂಡು ಯುವಕರು ಸಾಮಾಜಿಕ ಕಳಕಳಿಯನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಅದಕ್ಕೆ ಈಗ ಸ್ವಲ್ಪ ನಾವು ಕೈ ಜೋಡಿಸಿದ್ದೀವಿ. ಕೈ ಜೋಡಿಸಿ ಸಕ್ಸಸ್ ಆಗಲಿ ಅಂತೇಳಿ, ಮತ್ತು ಬಡ ಜನತೆಗೆ ಏನಿದೆ, ಹಿಂದುಳಿದ ವರ್ಗಗಳೇನಿದ್ದಾವೆ ಅವು ಸ್ವಲ್ಪ ಮಟ್ಟಿಗೆ ಅದು ತೃಪ್ತಿಯಿಂದ ಇರಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಇವತ್ತು ಈ ಶ್ರೀರಾಮಪುರದಲ್ಲಿ ಇಟ್ಕೊಂಡಿದ್ದೀವಿ. ಏನು ಸರ್, ಶ್ರೀರಾಮಪುರದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ? ಶ್ರೀರಾಮಪುರದಲ್ಲಿ ಈಗ ಏನು ಅಂಗವಿಕಲರಿಗೆ ಫುಡ್ ಕಿಟ್ ಕೊಡ್ತಕ್ಕಂಥದ್ದು, ಓದಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಸಹಾಯಧನವನ್ನು ನೀಡ್ತಕ್ಕಂಥ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದಾಗ್ಬೋದು, ಅಥವಾ ಬೆಲ್ಸೀಟನ್ನು ಕೊಡ್ತಕ್ಕಂಥದ್ದು, ಚಳಿಗಾಲದ ಅಧಿವೇಶನಕ್ಕೆ ಬೇಕಾಗಿರ್ತಕ್ಕಂಥ ಬೆಲ್ಸೀಟನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಶ್ರೀರಾಮಪುರದಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಸಣ್ಣ ಮಟ್ಟದಲ್ಲಿ ನಡೀತಾ ಇತ್ತು. ಈಗ ಸ್ವಲ್ಪ ನಾವು ಕೈ ಜೋಡಿಸಿ ಅದು ಒಂದು ಉನ್ನತ ಮಟ್ಟಕ್ಕೆ ನಡೀಲಿ ಅಂತೇಳಿ ಅದನ್ನ ನಡೆಸ್ತಾ ಇದ್ದೀವಿ. ಸರ್, ಇದಕ್ಕಿದ್ದಂತೆ ಏಡ್ಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಶ್ರೀನಿವಾಸಪ್ಪ ದಿಢೀರ್ನೆ ಒಂದು ಬಾಂಬ್ ಸ್ಫೋಟದಂತೆ ಪ್ರಚಾರ ಆಗ್ತಿದೆ. ಇಲ್ಲ, ಅದು ಖಂಡಿತ ಆ ಥರ ಅಲ್ಲ. ಅದನ್ನು ಎಲೆಮರೆಕಾಯಿಯಾಗಿ ಮಾಡ್ಕೊಂಡು ಬರ್ತಿದ್ವಿ. ಇತ್ತೀಚೆಗೆ ನನ್ನ ಸ್ನೇಹಿತ ವೃಂದ ಆ ಥರ ಮುಂದುವರಿಸ್ಕೊಂಡು ಬಂದಿದ್ದಾರೆ ಹೊರತು ನಾವು ಪ್ರಚಾರಕ್ಕಾಗಿ ಯಾವುದೇ ಇದುವರೆಗೂ ನಾನು 25-30 ವರ್ಷಗಳ ಕಾರ್ಯ ಏನಿದೆಯೋ ಅದನ್ನು ಯಾರಿಗೂ ಗೊತ್ತಿಲ್ಲದೇ ನಡೆಸ್ಕೊಂಡು ಬಂದಿದ್ದೀವಿ. ಯಾರಿಗೇನು ಸಹಾಯ ಮಾಡ್ತೀವಿ, ಏನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಇದು ಮಾಡ್ತಾ ಇಲ್ಲ. ಇತ್ತೀಚೆಗೆ ಅದು ನನ್ನ ಸ್ನೇಹಿತರ ಒಂದು ವರ್ಗದಿಂದ ನಾವು ಮಾಡಿರ್ತಕ್ಕಂಥ ಕಾರ್ಯ ಯಾಕೆ ಮುಂದೆ ಬರಬಾರ್ದು ಅನ್ನೋದಕ್ಕೆ ಅವರ ಪ್ರಚಾರಕ್ಕೆ ತಂದಿದ್ದಾರೆ ಹೊರತು ನಾವಂತೂ ಯಾವುದೇ ಪ್ರಚಾರಕ್ಕಾಗಿ ಮಾಡ್ತಾ ಇಲ್ಲ. ಯಾವುದೇ ಸ್ವಾರ್ಥಕ್ಕೆ, ರಾಜಕೀಯ ಸನ್ನಿವೇಶಕ್ಕೆ ಇದಲ್ಲ ಅಂತ ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ. ಅದು ನನ್ನ ಜೀವನದಲ್ಲಿ ನಾನು ಭಾಳಷ್ಟು ನೋವನ್ನು ಅನುಭವಿಸಿದೆ. ಮತ್ತು ನಾನು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿ. ಜೊತೆಗೆ ತಂದಲ್ಲಿ ಹೆಂಗಿತ್ತು ಅಂತಕ್ಕಂಥದ್ದನ್ನು ನಾನು ಜೀವನ ಮಾಡಿ ಬಂದವನು. ಆ ಜೊತೆಗೆ ಬಡವರ ಒಂದು ದಲಿತರ ಕುಟುಂಬಗಳಲ್ಲಿ ಯಾವ ಥರ ಒಂದು ಪರಿಸ್ಥಿತಿ ಇರ್ತದೆ, ಅದನ್ನು ಹೇಗೆ ನಿಭಾಯಿಸಬೇಕು, ವಿದ್ಯಾರ್ಥಿಗಳಾಗ್ಬೋದು, ವಿದ್ಯಾರ್ಥಿ ಜೀವನ ಆಗ್ಬೋದು, ಅಥವಾ ನಾವು ಸಾಮಾಜಿಕವಾಗಿ ಬದುಕಬೇಕಂತ ರೀತಿಯಲ್ಲಿ ಹೆಂಗಿರ್ತೀವಿ ಅಂತೆಲ್ಲ ಅನ್ನೋದನ್ನು ಅನುಭವಿಸಿ ಬಂದಿರತಕ್ಕಂಥಕ್ಕಾಗಿ ಆಗಾಗಲೇ ಪುರಾಣ ಪುಣ್ಯಕಥೆಗಳನ್ನು ಓದಿ ನಾನು ಆ ರೀತಿ ಮಾಡಬೇಕು ಅಂತೇಳಿ ನನಗೆ ಮನಸ್ಸಾಗಿದೆ. ನಾನು ಆ ರೀತಿ ಮಾಡ್ತಾ ಇದ್ದೀನಿ. ಹಾಗಾಗಿ ಸರ್, ಡಾಕ್ಟರ್ ಟಿ ಶ್ರೀನಿವಾಸಪ್ಪ ಅವರ ಸಮಾಜ ಸೇವೆ ಹಿಂದೆ ರಾಜಕೀಯ ಉದ್ದೇಶ ಇದೆಯಾ? ಇದ್ರ ಉದ್ದೇಶ ಏನು ಇದರ ಉದ್ದೇಶ ಅಂತ ರಾಜಕೀಯಕ್ಕೆ ಯಾವುದೇ ಕಾಲಕ್ಕೂ ನಾನು ಬರೋದಿಲ್ಲ. ರಾಜಕೀಯ ಉದ್ದೇಶ ನಿಲ್ಲಿಲ್ಲ. ನನ್ನ ಸ್ನೇಹಿತ ವರ್ಗ ಅಥವಾ ಸಾಮಾಜಿಕ ಪಿಡುಗುಗಳಿಂದ ಹೊರಬಂದರೆ ಸಾಕು. ವಿದ್ಯಾಭ್ಯಾಸದಲ್ಲಿ ಮುಂದುವರೆದ್ರೆ ಅವು ಮುಂದಿನ ಅವನ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವನ್ನು ಕೂಡ ಇಲ್ಲಿ ಇಟ್ಕೊಂಡಿಲ್ಲ. ನಾವು ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡವ್ರಿಗೆ ಏನು ಹೇಳ್ತೀರಿ? ಇವತ್ತು ಈ ಅವಕಾಶವನ್ನು ಸದುಪಡಿಸ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗಲಿ, ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಲ್ಲರೂ ಕೂಡ
ಯಾವುದೇ ಒಂದು ದೀನದಲಿತ ಕುಟುಂಬಗಳು ಏನಿದ್ದಾವೆ ಅಥವಾ ಸಾಮಾಜಿಕ ಹಿಂದುಳಿದ ಯಾವುದೇ ವರ್ಗ ಆಗಿರ್ಬೋದು, ಬ್ರಾಹ್ಮಣ ಆಗ್ಬೋದು, ಇತರೆ ಜಾತಿಗಳು ಯಾವೇ ಆಗಿರ್ಬೋದು, ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೆಣಗಾಡ್ತಿದ್ರೆ ಖಂಡಿತವಾಗ ಅವ್ರು ಒಂದಿನ ಆದರೂ ಕೂಡ ಅವ್ರು ತೃಪ್ತಿಯಿಂದ ಇರಕ್ಕೆ ಈ ಸಹಾಯವನ್ನು ಮಾಡಿದ್ದೀವಿ ಅಂತ ಹೇಳಕ್ ಮಾಡಿ ಇಷ್ಟಪಡ್ತೀನಿ ನಾನು. ಈ ಸಂದರ್ಭದಲ್ಲಿ ಮಾತನಾಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಇಂತಹ ದೇಣಿಗೆಗಳು ಸಮಾಜದ ಬಡವರಿಗೆ ಸ್ವಲ್ಪ ಮಟ್ಟಿಗಾದರೂ ಸಹಾಯವಾಗುತ್ತದೆ, ಜೊತೆಗೆ ಇತರರಿಗೆ ಪ್ರೇರಣೆಯಾಗುತ್ತದೆ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೆ ಸಂತೋಷ ನೀಡುವಂತಹ ಈ ಸಾಮಾಜಿಕ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಶ್ರೀರಾಂಪುರದ ಯುವಕರು, ವಿಶೇಷವಾಗಿ ಶಿವನಾಗು ಮತ್ತು ಅರವಿಂದ್ರವರು ಪ್ರತಿ ವರ್ಷ ಮಾಡೋ ರೀತಿಯಲ್ಲೇ ಈ ವರ್ಷ ಸಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಶ್ರೀರಾಂಪುರದಲ್ಲಿ ಇಡೀ ಅಗಲಗುರ್ಕಿ ಪಂಚಾಯತಿಗೆ ಸಂಬಂಧಿಸಿದ ಹಾಗೆ ಮಾಡಿದ್ದಾರೆ. ಏನು ಅಂಗವಿಕಲರಿಗೆ ಸುಮಾರು 110 ಜನ ಅಂಗವಿಕಲರಿಗೆ ಫುಡ್ ಕಿಟ್ಗಳನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಊರಿನ ಎಲ್ಲ ಹಿರಿಯರಿಗೆ ಚಳಿ ಜಾಸ್ತಿ ಇರೋದ್ರಿಂದ ಒಂದೊಂದು ಬ್ಲ್ಯಾಂಕೆಟನ್ನು ಕೊಡುವಂಥ, ಕಂಬಳಿಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಟ್ಟು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ತುಂಬ ಪುಣ್ಯದ ಕೆಲಸವನ್ನು ಈ ಯುವಕರು, ಯಾರು ನಮ್ಮ ಸ್ನೇಹಿತರು, ಒಂದು ಉದ್ಯಮಿಗಳು ಆದಂತಹ ಸೀನಣ್ಣನವರ ಒಂದು ಸಹಕಾರದಲ್ಲಿ ಈ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಮತ್ತು ಶ್ರೀರಾಂಪುರದ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಈಗ ಶ್ರೀರಾಂಪುರಕ್ಕೂ ತಮಗೆ ಜನರು ಯಾವ ರೀತಿ ಸಹಕಾರ ಇದೆಯೋ ಈ ಜನರ ಕುರಿತು ಏನು ಹೇಳ್ತೀನಿ ನೀವು ಜನರು? ನಾನು ಆ ಜನರ ಕುರಿತು ಹೇಳ್ತಿದ್ದೀನಿ. ಏನೇ ಜೊತೆಗೆ ಬಂದು ನಾನು ಇಲ್ಲಿ ಮಾಡಿದ್ರು ಸಹ ನಾನು ಆಗ್ಲಿಂದ ಅದನ್ನೇ ಹೇಳಿದ್ದು. ನನ್ನ ಯುವ ಮಿತ್ರರಾದ ಅರವಿಂದ್ ಅವರು, ಶಿವನಾಗು ಅವರು ಮತ್ತು ಶಶಿ ಅವರು, ಇವರೆಲ್ಲ ಸೇರಿ ನನ್ನ ಕರ್ಕೊಂಬಂದು ಇಲ್ಲಿ ಕೆಲಸ ಮಾಡಿಸಿದ್ದು. ಅದೇ ರೀತಿ ಈಗ ನಮ್ಮ ಸೀನಣ್ಣನ ಕರ್ಕೊಂಬಂದು ಕೆಲಸ ಮಾಡಿಸಿದ್ದಾರೆ. ಎಲ್ಲರೂ ಕೈ ಜೋಡಿಸಿ ಸಮಾಜ ಕಟ್ಟುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಹೋದರೆ ಒಂದು ಸಮಾಜ ನಿರ್ಮಾಣ ಆಗೋ ಕಡೆಗೆ ಮುಂದುವರಿತೀವಿ. ಇದೇ ರೀತಿ ಕೆಲಸಗಳು ಪ್ರತಿ ಹಳ್ಳಿಯಲ್ಲೂ ಆಗಬೇಕು. ಶ್ರೀರಾಂಪುರವನ್ನು ಎಲ್ಲ ಬೇರೆ ಹಳ್ಳಿಗಳು, ಬೇರೆ ನಗರಗಳು ಸ್ಫೂರ್ತಿಯಾಗಿ ತಗೊಂಡು ಈ ರೀತಿಯ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈ ರೀತಿ ಬೆಡ್ಶೀಟ್ ವಿತರಣೆ, ಸ್ಕಾಲರ್ಶಿಪ್ ವಿತರಣೆ ಮತ್ತೆ ದಿನಸಿ ಕಿಟ್ ವಿತರಣೆ ಆ ಜನರಲ್ಲಿ ಯಾವ ರೀತಿ ಒಂದು ಆತ್ಮಸ್ಥೈರ್ಯ ಒಂದು ತುಂಬುತ್ತೆ, ಅವ್ರಿಗೆ ಯಾವ ರೀತಿ ಸಹಕಾರಿಯಾಗುತ್ತೆ ಅಂತ ನೋಡಿ. ಒಂದು ಬೆಡ್ಶೀಟ್ ಕೊಟ್ಬಿಟ್ರೆ, ಒಂದು ದಿನಸಿ ಕಿಟ್ ಕೊಟ್ಬಿಟ್ರೆ ಯಾರ್ದೋ ಜೀವನ ಬದಲಾಗ್ಬಿಡಲ್ಲ. ಆದರೆ ಇಡೀ ಸಮಾಜ ನಮ್ಮ ಜೊತೆ ನಿಂತಿದೆ, ನಾವು ನಿಶ್ಶಕ್ತರು ಅಂತ ಗೊತ್ತಿದ್ದು ನಮ್ಮನ್ನು ಯಾರೂ ಮರ್ತೋಗಿಲ್ಲ, ನಮ್ಮನ್ನು ಸಮಾಜ ದೂರ ತಳ್ಳಿಲ್ಲ. ಸಮಾಜದ ಒಂದಷ್ಟು ಜನರಾದರೂ ಹೃದಯಪೂರ್ವಕವಾಗಿ ನಮ್ಮ ಜೊತೆ ನಿಂತ್ಕೊಳ್ಳೋ ಅಂತಹ ಸಾಂಕೇತಿಕವಾಗಿ ಈ ರೀತಿಯ ಕೆಲಸಗಳನ್ನ ಮಾಡಿದಾಗ ಅವರ ಜೀವನದಲ್ಲಿ ಒಂದು ಆತ್ಮವಿಶ್ವಾಸ ಮೂಡುತ್ತೆ. ನನಗೆ ಗೊತ್ತಿರೋ ಹಂಗೆ ಮನುಷ್ಯನ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಬರಬೇಕು ಅಂತಂದರೆ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ. ಅಂತ ಆತ್ಮವಿಶ್ವಾಸವನ್ನು ಬಡಿದೆಬ್ಬಿಸುವಂಥ ಕೆಲಸಗಳು ಈ ರೀತಿಯ ಕೆಲಸಗಳ ಮುಖಾಂತರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದೇ ವೇದಿಕೆಯಲ್ಲಿ ಮಂಚನಬಲೆ ಡ್ಯಾನ್ಸ್ ಶ್ರೀನಿವಾಸ್ ಅವರ ಯಶವಂತ ಅಕಾಡೆಮಿ ಆಫ್ ಕಲ್ಚರಲ್ ಫಿಲ್ಮ್ ಸೈನ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ನ ನೃತ್ಯ ಕಲಾವಿದರು ಸಂಸ್ಕೃತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಪ್ರದರ್ಶಿಸಿ ಪ್ರೇಕ್ಷಕರ ಮನ ಗೆದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋವಿಂದ ಸ್ವಾಮಿ, ಸದಸ್ಯ ಚಂದ್ರಪ್ಪ, ಮಂಚನಬಲೆ ಡ್ಯಾನ್ಸ್ ಶ್ರೀನಿವಾಸ್, ಕರ್ನಾಟಕ ರಕ್ಷಣಾ ವೇದಿಕೆ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ, ಶ್ರೀರಾಂಪುರ ಗ್ರಾಮದ ಯುವ ಮುಖಂಡರಾದ ಅರವಿಂದ್, ಶಿವನಾಗ, ಜಗದೀಶ್, ಗಿರೀಶ್ ಹಾಗೂ ಗ್ರಾಮದ ಯುವಕರ ಬಳಗದ ಸದಸ್ಯರು, ಗಣ್ಯರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.